ದರ್ಶನ್ ಅವರ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಡೆವಿಲ್ ಸಿನಿಮಾದ ಟೈಟಲ್ ಡೆವಿಲ್ ದೆವ್ವ ಅಂತ. ಈ ಸಿನಿಮಾ ಟೈಟಲ್ ಇಂದನೂ ಅವ್ರಿಗೆ ಎಫೆಕ್ಟ್ ಹೊಡಿತಿದ್ಯಾ? ಡೆವಿಲ್ ಅನ್ನೋದ್ರಲ್ಲಿ ಎಲ್ಲಿ ಎಂಡ್ ಆಗುತ್ತೆ, ಈ ಎಲ್ಲಿ ಎಂಡ್ ಆಗೋವೆಲ್ಲ ತೊಂದರೆ ಜಾಸ್ತಿ. ಈ IPL ಎಂಡ್ ಆಯ್ತು, ಈ ವರ್ಷ ಎಷ್ಟೆಲ್ಲ ಕಷ್ಟ ಆಯ್ತು, ಸಾವು ನೋವು ಆಯ್ತು. ಅದೇ ತರ ವಿಜಯ್ದು ಕೂಡ ಎಲ್ಲಿ ಎಂಡ್ ಆಗ್ತಿತ್ತು ಸಿನಿಮಾ. ಯಾವ್ದೋ ಒಂದು ಬಿಗಿಲ್ ಅಂತ ಯಾವ್ದೋ ಬಂತು, ಅವಾಗ ಅವ್ರು ಅರೆಸ್ಟ್ ಹಾಕಿ ಬಂದಿದ್ರು, ಗೌರ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ರು. ಅವಾಗ ಅವರಿಂದ ಅದಕ್ಕಿಂತ ಪಕ್ಷ ಕಟ್ಟಿದ್ರು, ಇವಾಗ ಪಕ್ಷ ಬಂತು. ಇದು ದರ್ಶನ್ ಅವ್ರಿಗೆ ಖಂಡಿತ ಕೂಡ ಇದೊಂದು ಪಕ್ಷ ಕಟ್ಟಿ ಒಂದ್ ದಿವಸ ರಾಜಕಾರಣಿಗೆ ಬರ್ಬೋದು. ಇವತ್ತು ರಾಜಕೀಯನ ಮಾಡಬೇಕು, ಅದು ಒಳ್ಳೇದಾಗತ್ತೆ. ಈ ಪಿಕ್ಚರ್ ಹೋಗುತ್ತೆ, ಲಾಸ್ ಆಗಲ್ಲ, ಹೆವಿ ಕ್ರೇಜ್ ಇದೆ. ಓಡುತ್ತಾ ಈ ಸಿನಿಮಾ? ಡೆವಿಲ್ ಸಿನಿಮಾ ಜನ ನೋಡ್ತಾರೆ, ಜನ ಹಿಟ್ ಆಗುತ್ತಾ ಗುರುಜಿ? ದರ್ಶನ್ ಪರ್ಸನಲ್ಗೂ ಸಿನಿಮಾಗೂ ಡ್ಯಾಮೇಜ್ ಆಗಲ್ಲ. ಸಿನಿಮಾನೇ ಬೇರೆ, ಪರ್ಸನಲ್ ಬೇರೆ. ರಾಜಕೀಯ ವಿಚಾರದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು, ಅದರ ಜೀವನದಲ್ಲಿ ಸರಿ ಹೋಗ್ಬೋದು 100%. ಈ ಪ್ರಪಂಚದಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿಲ್ಲ, ನೀವು ಎಂತ ಸ್ಟಾಲಿನ್ ಕೂಡ ಜೈಲಿಗೆ ಹಾಕಿದ್ದಾರೆ. ಅವ್ರು ಮದುವೆ ಆದ ತಕ್ಷಣ ಯಾವುದೋ ಒಂದು ತೊಂದರೆಯಲ್ಲಿ ಒಳಗಡೆ ಹಾಕಿದ್ದಾರೆ. ಜೈಲಲಿತ ಹೋಗಿದ್ದಾರೆ, ಇಂಥವ್ರು ಹೋಗಿಲ್ಲ. ಕರುಣಾನಿಧಿ ಹೋಗಿದ್ದಾರೆ, 2 ಬಾರಿ CM ಆದ್ಮೇಲೆ ಹೋಗಿದ್ದಾರೆ. ಮೊನ್ನೆ ನೋಡಿದ ಕೇಜ್ರಿವಾಲ್ ಅಷ್ಟು ದೊಡ್ಡ ವ್ಯಕ್ತಿ ಆದ್ರು, ಒಂದು ಪಕ್ಷನೇ ಕಟ್ಟಿದ್ರು, ಡೆಲ್ಲಿಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದರು ಇಂಡಿವಿಜುವಲ್ ಆಗಿ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಹೌದು, ಯಾರ ಮೇಲೆ ಕೇಸ್ ಇಲ್ಲ ಹೇಳಿ? ಎಲ್ರ ಮೇಲೂ ಕೇಸ್ ಇದೆ. ಅಮಿತ್ ಶಾ ಮೇಲೆ ಇತ್ತಿಂದೆ. ಈಗ ಜೈಲಲ್ಲಿರೋರು ಹೇಳ್ತಾರೆ, ಕೆಲವೊಬ್ರು ಜೈಲಿಂದ ಹೊರಗಡೆ ಹೋದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ, ಜೈಲ್ಗೆ ಹೋಗಿ ಬಂದವ್ರಿಗೆಲ್ಲ ಲಕ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ದೊಡ್ಡ ಮಾಡಿ ಅಲ್ಲಿಗೆ ಹೋಗ್ತಾರೆ, ಆಮೇಲೆ ಅರ್ಥ ಮಾಡ್ಕೊಂಡು ದೊಡ್ಡವರಾಯ್ತಾರೆ.